ಪಾಪ ಅವರು ಬಹಳ ಅತ್ಯಂತ ಸ್ವಚ್ಛ ರಾಜಕಾರಣಿ ದೇಶ. ಅವರು ಅವ್ರ ಮಗ ಮಾಡಿದ್ದು ಕರ್ಮಕಾಂಡ ಅವ್ರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಸಿದ್ದರಾಮಯ್ಯ ಒಳ್ಳೆಯವರಿದ್ರು. ಹಿಂಗೇನು ಮುಖ್ಯಮಂತ್ರಿ ಅವಧಿ ಇತ್ತಲ್ಲ ಎಲ್ಲ ನಾ ಅದನ್ನ ವಿಧಾನಸಭಾದಾಗ ಹೇಳಿ ನೀವು ಆ ಹಿಂದಿನ ಇದ್ರಾಗ ಚಲೋ ಇದ್ರಿ ಭಾಳ ಕೆಟ್ಟಿರುತ್ತದೆ ಒಪ್ಪ ನೀವು ವಿಧಾನಸಭೆ ಮಿಸ್ಟರ್ ಯತ್ನಾಳ್ ಹಂಗಿಲ್ಲ ಹಿಂಗಿಲ್ಲ ನಿಮ್ಮ ಮಗ ಕೂತಾನ ಮಗ ನಿಮ್ಮ ಇನ್ನೊಬ್ಬ ಬೈರಕ್ಕೆ ಶುರು ಐತೆ ಕುಲಸಿತ ಮಾಡ್ಬಾರ್ದು ಅವ್ರೇ ಅದ ಈ ಜಾತಿ ವ್ಯವಸ್ಥೆ ಈ ಬರೀ ಅಲ್ಲೇ ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರು 1,000 ಕೋಟಿ 10,000 ಕುಲಸಿತ ಮಾಡೋದಂಗಲ್ಲ. ನೀವು ನೋಡಪ್ಪ ಸಾಮಾಜಿಕ ನ್ಯಾಯದಾಗ ಎಲ್ಲ ಯಾವ ಜನರಿಗೆ ನ್ಯಾಯಯುತವಾಗಿ ಸಿಗಬೇಕು. ಬರೀ ಅವ್ರದ್ದೇ ಹೇಳೋದು, ದಲಿತರ ಬಗ್ಗೆ ಮಾತಾಡೋದು ಇಲ್ಲ. ತಾನು ಸ್ವಂತ ಹಿಂದುಳಿದ ಸಮಾಜ ಕಡೆಗೆ ಬಂದ ಮುಖ್ಯಮಂತ್ರಿ ನಾಳೆ ರಾಜೀನಾಮೆ ಕೊಡೋದು ಅಂತ ಇವತ್ತೇ ಒಂದು 80-90 ಕೊಡ್ತೀವಿ. ಬೀರಪ್ಪನ ಗುಡಿಗೆ ಅವಾಗ ಕೊಟ್ಟಾರಿ ಇವರು ಸಿದ್ದರಾಮಯ್ಯ ಸಾಹೇಬರು. ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಪೂರ್ಣ ಪ್ರಮಾಣದಲ್ಲಿ ಆಗಲಿ ಕಾಂಗ್ರೆಸ್ ಮಣ್ಣಾಗಿ ಹೋಗ್ತದೆ. ಈಗ ಹಾಲುಮತ ಸಮಾಜ ಏನಾಗಿತ್ತು ಪಾಪ ನಮ್ಮ ಸಮಾಜ ಒಬ್ಬ ಮುಖ್ಯಮಂತ್ರಿ ಸಹಜವಾಗಿ ಯಾವುದೋ ಸಮಾಜ ಏನಂತ ನಿವೃತ್ತಿ ಆಗಬಾರ್ದು ಸಿದ್ದರಾಮಯ್ಯನವರು. ಇವರು ಅವ್ರನ್ನ ಲಾಭ ತಗೋರು. ಪಾಪ ಅವರು ಬಹಳ ಅತ್ಯಂತ ಸ್ವಚ್ಛ ರಾಜಕಾರಣಿ ದೇಶ. ಅವರು ಅವ್ರ ಮಗ ಮಾಡಿದ್ದು ಕರ್ಮಕಾಂಡ ಅವ್ರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಸಿದ್ದರಾಮಯ್ಯ ಒಳ್ಳೆಯವರಿದ್ರು. ಹಿಂಗೇನು ಮುಖ್ಯಮಂತ್ರಿ ಅವಧಿ ಇತ್ತಲ್ಲ ಎಲ್ಲ ನಾ ಅದನ್ನ ವಿಧಾನಸಭಾದಾಗ ಹೇಳಿ ನೀವು ಆ ಹಿಂದಿನ ಇದ್ರಾಗ ಚಲೋ ಇದ್ರಿ ಭಾಳ ಕೆಟ್ಟಿರುತ್ತದೆ ಒಪ್ಪ ನೀವು ವಿಧಾನಸಭೆ ಮಿಸ್ಟರ್ ಯತ್ನಾಳ್ ಹಂಗಿಲ್ಲ ಹಿಂಗಿಲ್ಲ ನಿಮ್ಮ ಮಗ ಕೂತಾನ ಮಗ ನಿಮ್ಮ ಇನ್ನೊಬ್ಬ ಬೈರಕ್ಕೆ ಶುರು ಐತೆ ಕುಲಸಿತ ಮಾಡ್ಬಾರ್ದು ಅವ್ರೇ ಅದ ಈ ಜಾತಿ ವ್ಯವಸ್ಥೆ ಈ ಬರೀ ಅಲ್ಲೇ ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರು 1,000 ಕೋಟಿ 10,000 ಕುಲಸಿತ ಮಾಡೋದಂಗಲ್ಲ. ನೀವು ನೋಡಪ್ಪ ಸಾಮಾಜಿಕ ನ್ಯಾಯದಾಗ ಎಲ್ಲ ಯಾವ ಜನರಿಗೆ ನ್ಯಾಯಯುತವಾಗಿ ಸಿಗಬೇಕು. ಬರೀ ಅವ್ರದ್ದೇ ಹೇಳೋದು, ದಲಿತರ ಬಗ್ಗೆ ಮಾತಾಡೋದು ಇಲ್ಲ. ತಾನು ಸ್ವಂತ ಹಿಂದುಳಿದ ಸಮಾಜ ಕಡೆಗೆ ಬಂದ ಮುಖ್ಯಮಂತ್ರಿ ನಾಳೆ ರಾಜೀನಾಮೆ ಕೊಡೋದು ಅಂತ ಇವತ್ತೇ ಒಂದು 80-90 ಕೊಡ್ತೀವಿ. ಬೀರಪ್ಪನ ಗುಡಿಗೆ ಅವಾಗ ಕೊಟ್ಟಾರಿ ಇವರು ಸಿದ್ದರಾಮಯ್ಯ ಸಾಹೇಬರು. ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಪೂರ್ಣ ಪ್ರಮಾಣದಲ್ಲಿ ಆಗಲಿ ಕಾಂಗ್ರೆಸ್ ಮಣ್ಣಾಗಿ ಹೋಗ್ತದೆ. ಈಗ ಹಾಲುಮತ ಸಮಾಜ ಏನಾಗಿತ್ತು ಪಾಪ ನಮ್ಮ ಸಮಾಜ ಒಬ್ಬ ಮುಖ್ಯಮಂತ್ರಿ ಸಹಜವಾಗಿ ಯಾವುದೋ ಸಮಾಜ ಏನಂತ ನಿವೃತ್ತಿ ಆಗಬಾರ್ದು ಸಿದ್ದರಾಮಯ್ಯನವರು. ಇವರು ಅವ್ರನ್ನ ಲಾಭ ತಗೋರು.